ಹಾಯ್ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಸಾಂಬಾರು ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಅದಕ್ಕೆ ನಾನು ಅರ್ಧ ಕಪ್ಪು ಮಸೂರಿ ದಾಳನ್ನು ತಗೊಂಡಿದ್ದೇನೆ. ಕೆಂಪು ಬೇಳೆ ಇದನ್ನು ನಾನು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಂಡು ಮತ್ತೆ ಅದಕ್ಕೆ ಹಾಕಲಿಕ್ಕೆ ಸಾಂಬಾರಿಗೆ ಗ್ಯಾಸಲ್ಲಿ ಇಟ್ಕೊಂಡು ಬೇಯಿಸ್ತಾ ಇದ್ದೇನೆ. ಫ್ರೆಂಡ್ಸ್, ಇನ್ನೂ ನಾನು ಇಲ್ಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ತರಕಾರಿಯನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಫಸ್ಟ್ ಬಟಾಟೆ ಮತ್ತು ಬೀನ್ಸು, ಕ್ಯಾರೆಟ್, ಅದೇ ಥರ ಮುಳ್ಳು ಸೌತೆ ಮತ್ತು ಸೌತೆಕಾಯಿ, ನುಗ್ಗೆಕಾಯಿ ಎಲ್ಲ ಉಂಟು. ಈರುಳ್ಳಿ, ಟೊಮೆಟೊ ಎಲ್ಲ ಜೊತೆಯಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಂಥದ್ದು. ಅದನ್ನು ನೋಡ್ತಾ ಇದ್ದೀರಲ್ಲ, ಒಂದು ಮಣ್ಣಿನ ಪಾತ್ರೆಗೆ ಹಾಕ್ತಾ ಇದ್ದೇನೆ ಬೇಯಲಿಕ್ಕೆ ಇಡಲಿಕ್ಕೆ. ಒಂದು ಕ್ಯಾರೆಟ್ ಸಹ ಹಾಕಿದ್ದೇನೆ. ಇದಕ್ಕೆನ್ನು ಉಪ್ಪು ಮತ್ತು ಅರಶಿನ ಹುಡಿ ಹಾಕ್ಕೊಂಡು ನೀರು ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ನುಗ್ಗೆಕಾಯಿ ನಮ್ಮ ಮರದಲ್ಲಿ ಆದದ್ದು 2-3 ನುಗ್ಗೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ನಾನು ಗ್ಯಾಸಲ್ಲಿ ಇದನ್ನು ಬೇಯಿಸೋದಿಲ್ಲ, ಯಾಕಂದರೆ ಅದು ಗ್ಯಾಸಲ್ಲಿ ಬೆಂದರೆ ಎಲ್ಲ ಕರಗಿ ಹೋಗ್ತದೆ. ಸಾಂಬಾರಲ್ಲಿ ಪೀಸ್ ಕಟ್ಟಾಗಿ ಅದೇ ಥರ ಇಡೀ ಸಿಕ್ಕಿದರೆ ಮಾತ್ರ ಒಳ್ಳೆಯದಾಗೋದು ಸಾಂಬಾರು. ಅದಕ್ಕೋಸ್ಕರ ನಾನು ಪಾತ್ರದಲ್ಲಿ ಇಟ್ಕೊಂಡು ಗ್ಯಾಸಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ. ಬೇಳೆ ಮಾತ್ರ ಕುಕ್ಕರಲ್ಲಿ ಬೇಯಿಸ್ಕೊಂಡು ಹಾಕ್ತಾ ಇದ್ದೇನೆ. ತುಂಬ ಈಸಿಯಾಗಿ ಮಾಡುವಂಥ ಸಾಂಬಾರು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮಧ್ಯಾಹ್ನ ಊಟಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. 1 ಕಪ್ ನೀರಿಟ್ಟಿದ್ದೇನೆ ಇಲ್ಲಿ. ಅದನ್ನು ಹಾಕ್ಕೊಂಡು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಹತ್ತು ನಿಮಿಷ ಸಾಕು ಇಂಥ ಸಾಂಬಾರು ಮಾಡಲಿಕ್ಕೆ. ಎಲ್ಲರೂ ಇಷ್ಟಪಡುವಂಥ ಸಾಂಬಾರಿದು. ಕೇರಳ ಸ್ಪೆಷಲ್. ನಾನು ಕೇರಳದ ಒಂದು ಸ್ಪೆಷಲ್ ಮಾಡುವ ಅಂತೇಳಿ ಮಾಡಿದ್ದೇನೆ. ಮತ್ತು ಸಾಂಬಾರು ರುಬ್ಬಿಕೊಂಡೆಲ್ಲ ಮಾಡ್ತಾರೆ. ಇದು ನಾನು ಒಂದು ಸ್ಪೆಷಲ್ ಸಾಂಬಾರು ಹುಡಿ ಸಿಕ್ಕಿತ್ತು, ಅದನ್ನು ಹಾಕ್ಕೊಂಡು ಮಾಡ್ತಾಯಿದ್ದೇನೆ. ಮನೆಯಲ್ಲಿ ಮಾಡುವಂಥ ಒಂದು ಸಾಂಬಾರು ಹುಡಿ ಸಿಕ್ಕಿದೆ ನನಗೆ. ಅದನ್ನು ಹಾಕ್ಕೊಂಡು ಸಾಂಬಾರು ಮಾಡುವಂತಾಯಿತು. ಅದೊಂದು ಟೇಸ್ಟ್ ನೋಡುವಂಥ. ತುಂಬಾ ಟೇಸ್ಟ್ ಆಗಿತ್ತು ಸಾಂಬಾರು. ಈಗ ತರಕಾರಿ ಎಲ್ಲ ಬೆಂದಿದೆ. ಇನ್ನು ಇದಕ್ಕೆ ನಾನು ಬೇಯಿಸಿಟ್ಟಂಥ ಬೇಳೆಯನ್ನು ಹಾಕ್ತಾ ಇದ್ದೇನೆ. ಬೇಳೆ ಅಷ್ಟೇ ತುಂಬಾ ಬೆಂದಿದೆ. ಚೆನ್ನಾಗಿ ಬೆಂದ ಬೇಳೆಯನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಇನ್ನು ನಾನು ಇದಕ್ಕೆ ಸಾಂಬಾರು ಹುಡಿಯನ್ನು ಹಾಕ್ತಾ ಇದ್ದೇನೆ. ಅದೇ ಥರ ಹುಣಸೆ ಹಣ್ಣು ಸಹ ನೀರಲ್ಲಿ ಹಾಕ್ಕೊಂಡು ಇಟ್ಟಿದ್ದೇನೆ. ಅದನ್ನು ಸಹ ಹಾಕ್ತಾ ಇದ್ದೇನೆ, ಸೋಸ್ಕೊಂಡು ಹಾಕ್ತಾ ಇದ್ದೇನೆ. ಅಂದರೆ ಅದರದ್ದು ಬೀಜ ಅದು ಇದೆಲ್ಲ ಸಿಗ್ತದಲ್ಲ, ಅದಕ್ಕೋಸ್ಕರ ಸೋಸ್ಕೊಂಡೇ ಹಾಕಬೇಕು ಹುಣಸೆ ಹಣ್ಣನ್ನು, ಇಲ್ಲಂದರೆ ಅದು ಸಿಗ್ತದೆ. ಇಲ್ಲಿ ಈಗ ನೋಡ್ತೀರಲ್ಲ, ಇಂಗು ಪೌಡ್ರ್ ಹಾಕ್ತಾ ಇದ್ದೇನೆ. ಸಾಂಬಾರಿಗೆ ಇಂಗು ಪೌಡ್ರ್ ಹಾಕಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಇಂಗನ್ನು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾವು ಮಲಯಾಳದಲ್ಲಿ ಇಂಗ್ ಅಂತೇನೆ ಹೇಳೋದು. ಇದು ಕೇರಳದ ಸ್ಪೆಷಲ್ ಸಾಂಬಾರು. ತುಂಬಾ ಟೇಸ್ಟ್ ಆಗಿರುವಂಥ ಸಾಂಬಾರಿದು. ಮತ್ತು ನಾನು ಮಣ್ಣಿನ ಪಾತ್ರೆಯಲ್ಲೇ ಜಾಸ್ತಿ ಅಡುಗೆ ಮಾಡೋದು. ಯಾಕೆಂದರೆ ಗ್ಯಾಸ್ಟ್ರಿಕ್ಕಿಗೆಲ್ಲ ಒಳ್ಳೆಯದಂತ ಹೇಳ್ತಾರೆ. ಗ್ಯಾಸ್ಟ್ರಿಕ್ ಇರುವವರು ಅಲ್ಯೂಮಿನಿಯಂ ಪಾತ್ರದಲ್ಲೆಲ್ಲ ಮಾಡಿ ತಿನ್ನಬಾರದು, ಮಣ್ಣಿನ ಮಡಿಕೆಯಲ್ಲೇ ಮಾಡಿ ತಿನ್ನಬೇಕಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಅನ್ನ ಸಾಂಬಾರು ಯಾವುದು ಮಾಡೋದಾದರೂ ಜಾಸ್ತಿ ಮಾಡೋದು ಮಣ್ಣಿನ ಪಾತ್ರದಲ್ಲೇ. ಅದು ನಮಗೆ ಚಿಕ್ಕದಿಂದಲೇ ಅಭ್ಯಾಸ ಆಗಿದೆ ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು. ಗ್ಯಾಸಲ್ಲೇ ಮಣ್ಣಿನ ಪಾತ್ರೆ ಇಟ್ಕೊಂಡು ನಾನು ಮಾಡ್ತಾಯಿದ್ದೇನೆ. ಈಗ ಸಾಂಬಾರದ್ದು ಎಲ್ಲ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಖಾರ ಕಮ್ಮಿ ಇತ್ತು, ಅದಕ್ಕೆ ನಾನು ಮೆಣಸಿನ ಹುಡಿ 1 ಚಮಚ ಮೆಣಸಿನ ಹುಡಿಯನ್ನು ಹಾಕಿದ್ದೇನೆ. ಈಗ ತುಂಬಾ ಟೇಸ್ಟ್ ಆಗಿದೆ. ಎಲ್ಲ ಒಂದೇ ಥರ ಉಪ್ಪು ಖಾರ ಹುಳಿ ಎಲ್ಲ ಒಂದೇ ಥರ ಆಗಿ ತುಂಬ ಚೆನ್ನಾಗಿದೆ. ಇದಕ್ಕಿನ್ನು ನಾನು ಒಂದು ಒಗ್ಗರಣೆ ಮಾಡ್ತಾಯಿದ್ದೇನೆ. ಒಗ್ಗರಣೆ ನಾನು ತೆಂಗಿನ ಎಣ್ಣೆಯಲ್ಲೇ ಮಾಡೋದು. ಅದು ಯಾವುದಾದ್ರೂ ಪದಾರ್ಥ ಪಲ್ಯ ಯಾವುದು ಮಾಡೋದಾದರೂ ತೆಂಗಿನ ಎಣ್ಣೆನೇ ಜಾಸ್ತಿ ಯೂಸ್ ಮಾಡೋದು. ನಾನು ಅದಕ್ಕೆ ಸನ್ಫ್ಲವರ್ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ತೆಂಗಿನ ಎಣ್ಣೆನೇ ಜಾಸ್ತಿ ಯೂಸ್ ಮಾಡೋದು. ತೆಂಗಿನ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಸಾಸಿವೆ ಮತ್ತು ಬೆಳ್ಳುಳ್ಳಿ, ಅದೇ ಥರ ಉಪ್ಪಿನಕಾಯಿಗೆ ಹಾಕುವಂಥ ಮೆಣಸು 4-5 ಹಾಕ್ಕೊಳ್ತಾ ಇದ್ದೇನೆ. ಅದು ಒಗ್ಗರಣೆಗೆ ತುಂಬ ಟೇಸ್ಟ್ ಆಗುತ್ತೆ. ಅದನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಕರಿಬೇವು ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ತಾ ಇದ್ದೇನೆ. ಇದೇ ಥರ ಸಾಂಬಾರು 10 ನಿಮಿಷದಲ್ಲಿ ರೆಡಿಯಾಗುವಂಥ ಸಾಂಬಾರಿದು. ಇದನ್ನು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮಧ್ಯಾಹ್ನ ಊಟಕ್ಕೆ ತುಂಬಾ ಟೇಸ್ಟಿಯಾಗಿರುವಂಥ ಸಾಂಬಾರಿದು. ಸಾಂಬಾರು ಅಂದರೆ ನಾನು ಅಂಗಡಿಯಿಂದ ತಂದದ್ದಲ್ಲ ಹುಡಿ. ಇಲ್ಲಿ ಒಬ್ಬರು ಮನೆಯಲ್ಲಿ ಮಾಡ್ತಾರೆ ಸಾಂಬಾರು ಹುಡಿ. ತುಂಬಾ ಟೇಸ್ಟ್ ಉಂಟು. ಅದು ಪರಿಮಳನ ಒಂಥರ ಟೇಸ್ಟ್ ನನಗೆ ಗೊತ್ತಾಯಿತು. ಅದಕ್ಕೋಸ್ಕರ ನಾನೊಂದು ಸಾಂಬಾರು ಮಾಡುವಂತ ಆಯಿತು. ಅದಕ್ಕೆ ಸಾಂಬಾರು ಮಾಡಿ ನೋಡಿದೆ ನಾನು. ತುಂಬಾ ಟೇಸ್ಟ್ ಆಗಿದೆ.
ಒಗ್ಗರಣೆಲ್ಲ ಮಾಡಿಕೊಂಡು ಮತ್ತು ನಾನು ಊಟ ಮಾಡಿಕೊಂಡು ನೋಡ್ತಾ ಇದ್ದೇನೆ ಸಾಂಬಾರನ್ನೆಲ್ಲ ಹಾಕಿ. ಸಾಂಬಾರು ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡಿದ್ದೇನೆ. ಊಟ ಮಾಡಿ ನೋಡ್ತಾ ಇದ್ದೇನೆ. ತುಂಬಾ ಟೇಸ್ಟಾಗಿದೆ. ನೀವು ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ. ಈಸಿಯಲ್ಲಿ ಆಗುವಂಥ ಸಾಂಬಾರು. ನೀವು ತುಂಬಾ ಇಷ್ಟಪಡ್ತೀರ. ಮಾಡಿ ನೋಡಿ. ಮಾತ್ರ ನೀವು ಮಸೂರಿ ದಾಳನ್ನೇ ಹಾಕಿ. ನನಗೆ ತುಂಬಾ ಟೇಸ್ಟಾಗಿದ್ದು ಮಸೂರಿ ದಾಲ್. ಇಲ್ಲಿ ಹೊಗೆ ಬರ್ತಾ ಉಂಟಲ್ಲ, ಇದು ನಾನು ಒಗ್ಗರಣೆ ಮಾಡಿದ ಬಾಣಲೆಗೆ ಸ್ವಲ್ಪ ಸಾಂಬಾರನ್ನು ಹಾಕ್ಕೊಂಡೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ. ನಾನಿಲ್ಲಿ ಊಟ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿದ್ರಲ್ಲ, ತುಂಬಾ ಟೇಸ್ಟ್ ಉಂಟು ಈ ಸಾಂಬಾರು. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ. ನಾನು ಯಾವಾಗಲೂ ವಿಡಿಯೋ ಹಾಕೋದಂದರೆ ನನ್ನ ಅಡುಗೆದು ದಿನ ಮಾಡುವ ಅಡುಗೆ ಸ್ಪೆಷಲ್ ಏನಾದರೂ ಒಂದು ಮಾಡ್ತೇನೆ, ಅದನ್ನೇ ವಿಡಿಯೋ ಮಾಡ್ತಾ ಇದ್ದೇನೆ. ವಿಡಿಯೋಗಂತ ನಾನು ಸ್ಪೆಷಲ್ ಮಾಡಿ ಅಡುಗೆ ಮಾಡೋದಲ್ಲ, ನಾನು ಮನೆಯಲ್ಲಿ ಮಾಡೋದನ್ನೇ ವಿಡಿಯೋ ಮಾಡ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ಬಾಯ್.